ಕೊಡಗು ವಿವಿ ಮುಚ್ಚುವ ಸರ್ಕಾರದ ಕ್ರಮ ಖಂಡಿಸಿ ಎಬಿವಿಪಿ ನೇತೃತ್ವದಲ್ಲಿ ಕುಶಾಲನಗರದಲ್ಲಿ ಪ್ರತಿಭಟನೆ ನಡೆಯಿತು. ವಿವಿಧ ಕಾಲೇಜುಗಳಿಂದ ಮೆರವಣಿಗೆ ಮೂಲಕ ಕುಶಾಲನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಸೇರಿದ ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೊಡಗು ವಿವಿಯನ್ನು ಯಾವುದೇ ಕಾರಣಕ್ಕೂ ಮುಚ್ಚದಂತೆ ಆಗ್ರಹಿಸಿ ಘೋಷಣೆಗಳನ್ನು ಕೂಗಿದ್ರು. ಮಾನವ ಸರಪಳಿ ರಚಿಸಿ ಕೆಲಕಾಲ ರಸ್ತೆ ತಡೆ ನಡೆಸಿದ್ರು. ದೇಶಕ್ಕಾಗಿ ಮಿಡಿಯದ ಬದುಕು, ಬದುಕೆ ಅಲ್ಲ ನರಕವದು. ವಿದ್ಯಾರ್ಥಿ ಪರಿಷತ್ ಗುಡುಗಿದರೆ, ವಿದ್ಯಾರ್ಥಿ ಪರಿಷತ್ ಗುಡುಗಿದರೆ ಜೈ ಮಾತರಂ, ಮಾತರಂ. ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಬಿವಿಪಿ ವಿಭಾಗೀಯ ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ್, ರಾಜ್ಯ ಸರ್ಕಾರ ವಿದ್ಯಾರ್ಥಿ ವಿರೋಧಿ ನೀತಿ ಅನುಸರಿಸುತ್ತಿದೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಬದಲಾಗಿ ಅನಾನುಕೂಲ ಉಂಟು ಮಾಡುವ ನಿರ್ಧಾರವನ್ನು ಕೈಗೊಳ್ಳುತ್ತಿರುವುದು ಖಂಡನೀಯ. ಸ್ವಾತಂತ್ರ್ಯ ನಂತರ ಕೊಡಗಿಗೆ ಪ್ರಥಮವಾಗಿ ದಕ್ಕಿರುವ ವಿವಿಯನ್ನು ಮುಚ್ಚುವ ನಿರ್ಧಾರದ ಮೂಲಕ ಕೊಡಗಿನ ಜನತೆಗೆ ಅನ್ಯಾಯವೆಸಗಲು ಮುಂದಾಗಿದೆ. ಹಣಕಾಸಿನ ಕೊರತೆ ಕಾರಣ ನೀಡಿ ವಿವಿಗಳನ್ನು ಮುಚ್ಚಲು ಹೊರಟಿರುವ ಸರ್ಕಾರದ ನಿರ್ಧಾರ ಶೋಭೆ ತರುವಂತದ್ದಲ್ಲ ಎಂದು ಕಿಡಿಕಾರಿದರು. ಆಂತರಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸಮರ್ಪಕವಾಗಿ ಮುನ್ನಡೆಯುತ್ತಿರುವ ಕೊಡಗು ವಿಶ್ವವಿದ್ಯಾನಿಲಯವನ್ನು ಮುಚ್ಚುವ ನಿರ್ಧಾರ ಹಿಂಪಡೆಯಬೇಕು. ಉಚಿತ ಯೋಜನೆಗಳಿಗೆ ಹಣ ನೀಡುವ ಸರ್ಕಾರಕ್ಕೆ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಹಣ ಒದಗಿಸಲು ಸಾಧ್ಯವಾಗದೇ ಇದ್ದಲ್ಲಿ ವಿದ್ಯಾರ್ಥಿಗಳು ಭಿಕ್ಷೆ ಬೇಡಿ ಹಣ ಸಂಗ್ರಹಿಸಲು ಸಿದ್ಧರಿದ್ದೇವೆ ಎಂದು ಸವಾಲ್ ಹಾಕಿದರು. ಕುಶಾಲನಗರದ ವತಿಯಿಂದ ಇವತ್ತು ನಾವಿಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಮಗೆಲ್ಲ ಗೊತ್ತಿರುವಂಥ ವಿಷಯ, ಇವತ್ತು ರಾಜ್ಯ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡಿ ಕಳೆದ ರಾಜ್ಯ ಸರ್ಕಾರ ಈ ರಾಜ್ಯಕ್ಕೆ ಕೊಟ್ಟಂಥ 10 ಯೂನಿವರ್ಸಿಟಿಗಳ ಬಹುದೊಡ್ಡ ಕೊಡುಗೆ ಇದೆ. ಅದರಲ್ಲಿ 9 ಯೂನಿವರ್ಸಿಟಿಗಳನ್ನು ಮುಚ್ಚುತ್ತೀವಿ ಅನ್ನುವಂತಹ ಒಂದು ತೀರ್ಮಾನವನ್ನು ತಗೊಳ್ಳುವ ದೃಷ್ಟಿಯಿಂದ ಒಂದು ಕಮಿಟಿಯನ್ನು ಮಾಡಿ ಅದಕ್ಕೆ ತಕ್ಕಂಥ ಪ್ರಕ್ರಿಯೆಗಳನ್ನು ನಡೆಸ್ತಾ ಇದೆ. ಇವತ್ತು ರಾಜ್ಯ ಸರ್ಕಾರ ತನ್ನ ಬೊಕ್ಕಸದಲ್ಲಿ ಹಣ ಇಲ್ಲ, ಹಣದ ಕೊರತೆ ಇದೆ ಅನ್ನುವಂಥ ಕಾರಣಗಳನ್ನು ಕೊಡ್ತಾ ಯೂನಿವರ್ಸಿಟಿಯನ್ನು ಮುಚ್ಚಬೇಕು ಅನ್ನುವಂಥ ಒಂದು ಕಾರ್ಯಯೋಜನೆಯನ್ನು ಮಾಡ್ಕೊಂಡು ಬರ್ತಾ ಇದೆ. ಆದರೆ ಈ ಒಂದು ಹೋರಾಟದ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಕೇಳೋದಿಷ್ಟೇ, ವಿದ್ಯಾರ್ಥಿಗಳು ಪ್ರತಿ ವರ್ಷ ತಮ್ಮ ಅಡ್ಮಿಷನ್ ಫೀಸನ್ನು ಕಟ್ತಾರೆ, ಪ್ರತಿ ವರ್ಷ ತಮ್ಮ ಪರೀಕ್ಷಾ ಶುಲ್ಕವನ್ನು ಕಟ್ತಾರೆ, ಪ್ರತಿ ವರ್ಷ ತನ್ನ ಮಾರ್ಕ್ಸ್ ಕಾರ್ಡ್ ಶುಲ್ಕವನ್ನು ಕಟ್ತಾರೆ. ಹಾಗಿದ್ರೆ ವಿದ್ಯಾರ್ಥಿಗಳು ಕಟ್ತಾ ಇರುವಂಥ ಶುಲ್ಕ ಯಾವ ಯೋಜನೆಗಳಿಗೆ ಬಳಕೆಯನ್ನು ಮಾಡ್ತಾ ಇದ್ದೀರಾ? ವಿದ್ಯಾರ್ಥಿಗಳು ಈ ಕೊಡಗಿನ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಬಂದು 75 ವರ್ಷಗಳ ನಂತರ ಈ ಕೊಡಗಿನ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಬಂದಿರುವಂಥದ್ದು. ಇದು ಕೊಡಗಿನ ಜನತೆಗೆ ಬಹಳ ಹೆಮ್ಮೆಯ ಸಂಗತಿ ಮತ್ತು ಈ ಯೂನಿವರ್ಸಿಟಿಯನ್ನು ಮುಚ್ತಾ ಇರುವಂಥದ್ದು ಕೊಡಗಿನ ಸ್ವಾಭಿಮಾನಕ್ಕೆ ಧಕ್ಕೆಯನ್ನು ತರುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಕೊಡಗಿನ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಶೈಕ್ಷಣಿಕ ಗೊಂದಲಗಳಿದ್ರೆ ಇವರು ಮೈಸೂರಿಗೆ ಹೋಗಬೇಕು ಅಥವಾ ಬೆಂಗಳೂರಿಗೆ ಹೋಗಬೇಕು ಅಥವಾ ಮಂಗಳೂರಿಗೆ ಹೋಗಬೇಕು. ಈ ರೀತಿಯ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ. ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ತಮ್ಮ ಯೂನಿವರ್ಸಿಟಿಗೆ ಹೋಗಿ ಅದನ್ನ ಸರಿದೂಗಿಸ್ಕೊಳ್ಬೇಕು ಅಂತ ಹೇಳಿದರೆ 5-6 ಗಂಟೆಗಳ ಕಾಲ ಜರ್ನಿಯನ್ನು ಮಾಡಿ ಯೂನಿವರ್ಸಿಟಿ ಕ್ಯಾಂಪಸ್ಗೆ ಹೋಗಿ ಆ ಸಮಸ್ಯೆಗೆ ಪರಿಹಾರವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ವಿದ್ಯಾರ್ಥಿಗಳು ಮಾಡ್ತಾ ಇದ್ರು. ಆದರೆ ಕಳೆದ ಸರ್ಕಾರದ ಒಂದು ಒಳ್ಳೆಯ ಯೋಜನೆ ಏನಂತ ಹೇಳಿದ್ರೆ ಕೊಡಗು ಜಿಲ್ಲೆಗೆ ಯೂನಿವರ್ಸಿಟಿಯನ್ನು ಕೊಟ್ಟಿದ್ದಾರೆ. ಈ ಯೂನಿವರ್ಸಿಟಿ ಬಂದ ನಂತರದಲ್ಲಿ ಕಳೆದ 2 ವರ್ಷಗಳಿಂದ ಯೂನಿವರ್ಸಿಟಿ ನಡ್ಕೊಂಡು ಬರ್ತಾ ಇದೆ. ಆದರೆ ಇವತ್ತಿನವರೆಗೆ ಯಾವುದೇ ರೀತಿಯಲ್ಲಿ ಯೂನಿವರ್ಸಿಟಿಗೆ ಸಮಸ್ಯೆಗಳಾಗಲಿಲ್ಲ. ನಾವೆಲ್ಲ ನೋಡಬಹುದು, ಪರೀಕ್ಷೆಗಳು ಮುಗಿದು ಕೇವಲ 10 ದಿನಗಳ ಒಳಗಡೆ ಯೂನಿವರ್ಸಿಟಿ ಫಲಿತಾಂಶವನ್ನು ಬಿಡುಗಡೆ ಮಾಡಿದೆ. ಇದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ನಾವು ಮಂಗಳೂರು ಯೂನಿವರ್ಸಿಟಿಯ ಮತ್ತು ಕೊಡಗು ಯೂನಿವರ್ಸಿಟಿಯನ್ನು ಅಥವಾ ಬೇರೆ ಯೂನಿವರ್ಸಿಟಿಗಳನ್ನು ಹೋಲಿಕೆ ಮಾಡಿದರೆ ಇನ್ನೂ ಬೇರೆ ಯೂನಿವರ್ಸಿಟಿಗಳ ಫ್ಯಾಕಲ್ಟೀಸ್ಗಳಿಗೆ ಸಂಬಳ ಕೊಡುವಂಥದ್ದು ಇನ್ನೂ ಬಾಕಿ ಇದೆ. 5-6 ತಿಂಗಳ ಸಂಬಳ ಇನ್ನೂ ಯೂನಿವರ್ಸಿಟಿಯ ಫ್ಯಾಕಲ್ಟೀಸ್ಗಳಿಗೆ ಬಂದಿಲ್ಲ. ಆದರೆ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಇದೆ, ಕೊಡಗಿನ ಯೂನಿವರ್ಸಿಟಿಯ ಅಡಿಯಲ್ಲಿ ಬರುವಂಥ ಎಲ್ಲ ಫ್ಯಾಕಲ್ಟೀಸ್ಗಳಿಗೂ ಇವತ್ತಿನ ಸಂಬಳದವರೆಗೂ ಕೂಡ ಕ್ಲಿಯರಿಟಿ ಇದೆ. ಇಷ್ಟು ವ್ಯವಸ್ಥಿತವಾಗಿ ನಡೀತಿರುವಂಥ ಯೂನಿವರ್ಸಿಟಿಯನ್ನು ಇವತ್ತು ರಾಜ್ಯ ಸರ್ಕಾರ ಮುಚ್ಚಲು ಹೊರಟಿರುವಂಥದ್ದು ರಾಜ್ಯ ಸರ್ಕಾರದ ವಿದ್ಯಾರ್ಥಿ ವಿರೋಧಿ ನೀತಿಯನ್ನು ಎತ್ತಿ ತೋರಿಸಿದ ಆಗಿದೆ. ಸೊ ಇದನ್ನು ಖಂಡಿಸಿ ಇವತ್ತು ವಿದ್ಯಾರ್ಥಿ ಪರಿಷತ್ ಕೊಡಗು ಸೇರಿದಂತೆ ಮಡಿಕೇರಿ ಇರಬಹುದು, ಕುಶಾಲನಗರದಲ್ಲಿ ಸೇರಿದಂತೆ ಮಡಿಕೇರಿ ಇರಬಹುದು, ವಿರಾಜಪೇಟೆ ಇರಬಹುದು, ಕೊಡಗು ಜಿಲ್ಲೆಯ ಎಲ್ಲ ಶಾಖೆಗಳಲ್ಲೂ ಕೂಡ ಹೋರಾಟವನ್ನು ಮಾಡ್ತಾ ಇದೆ. ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿಗಳಿಗೆ ತಮ್ಮ ಜಿಲ್ಲೆಯ ಯೂನಿವರ್ಸಿಟಿಯನ್ನು ಉಳಿಸಿಕೊಳ್ಬೇಕು ಅನ್ನುವಂಥ ಯೋಚನೆಯನ್ನು ಇಟ್ಕೊಂಡು ಕೊಡಗಿನ ಜಿಲ್ಲಾದ್ಯಂತ ಹೋರಾಟವನ್ನು ಮಾಡಿ ಈ ಯೂನಿವರ್ಸಿಟಿಗೆ ಉಳಿವಿನ ದೃಷ್ಟಿಯಿಂದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ಒಂದು ವೇಳೆ ರಾಜ್ಯ ಸರ್ಕಾರ ಈ ಯೂನಿವರ್ಸಿಟಿಯನ್ನು ಮುಚ್ಚುವ ಹುನ್ನಾರವನ್ನು
ಮುಂದುವರಿಸಿದ್ರೆ, ಈ ನಿರ್ಧಾರವನ್ನು ರಾಜ್ಯ ಸರ್ಕಾರ ಇನ್ನು ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಯೂನಿವರ್ಸಿಟಿಯ ಉಳಿವಿಗೋಸ್ಕರ ವಿದ್ಯಾರ್ಥಿ ಪರಿಷತ್ತು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಪ್ರತಿಭಟನೆಯಲ್ಲಿ ಎಬಿವಿಪಿ ಜಿಲ್ಲಾ ಸಂಚಾಲಕ ರೋಹಿತ್, ತಾಲೂಕು ಸಂಚಾಲಕ ಗಂಧರ್ವ, ಪ್ರಮುಖರಾದ ಪ್ರಮೋದ್, ಲಯನ್, ಪವನ್, ಬಿಪಿನ್ ಸೇರಿದಂತೆ ಕನ್ನಡ ಭಾರತಿ, ಅನುಗ್ರಹ, ವಿವೇಕಾನಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು.